ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ನಮ್ಮ ಸಿರಿ ನನ್ನ ಲಾಗಲ್ಲಿ ಬರ್ತಿದ್ದಾಳೆ. ಸ್ಕೂಲ್ಗೆ ಹೋಗ್ತಿದ್ದ ಕಾರಣದಿಂದ ಅವಳು ಜಾಸ್ತಿ ಇವಾಗ ವೀಡಿಯೋಸಲ್ಲೆಲ್ಲ ಬರ್ತಾನೆ ಇಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ಮನೇಲೇ ಇದ್ದಾಳೆ. ಸೊ ಹಾಗಾಗಿ ವೀಡಿಯೋಸ್ ಮಾಡ್ಕೊಬಿಡೋಣ ಇವತ್ತು ಅಂತ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಬೆಳಗ್ಗೆನೇ ಎದ್ದು ಯಾವುದೋ ಮದುವೆಗೆ ಹೋಗೋ ಥರ ಈ ಹೊಸ ಡ್ರೆಸ್ ಹಾಕೊಂಡು ನಿಂತ್ಕೊಬಿಟ್ಟವಳೆ. ಅದೇನಾಯಿತು ಅಂದರೆ, ಇವತ್ತು ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮೂರಲ್ಲಿ ಮಾರ್ಲಮಿ ಪಕ್ಷ ಬರುತ್ತಲ್ಲ, ಅದನ್ನು ಮಾಡ್ತಾಯಿದ್ದೀವಿ. ಅಂದರೆ ನಮ್ಮ ಮನೇಲಿ ಏನು ಈ ಹಬ್ಬನ ಮಾಡಲ್ಲ. ಅದೇ ಎಡೆ ಎಲ್ಲ ಇಕ್ತೀವಲ್ಲ, ಅದೇನು ಇಡಲ್ಲ. ಜಸ್ಟ್ ದೇವ್ರನ್ನ ತಂದ್ಬಿಟ್ಟು ಪೂಜೆ ಮಾಡ್ತೀವಿ ಅಷ್ಟೇ. ಇನ್ನು ಬೇರೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಮನೆಗಳಲ್ಲೆಲ್ಲ ಮಾಮೂಲಿ ಎಡೆ ಎಲ್ಲ ಇಟ್ಬಿಟ್ಟು ಮಾಡ್ತಾರಲ್ಲ, ಆ ರೀತಿ ಪೂಜೆ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ಇವಳು ಹೊಸ ಡ್ರೆಸ್ ಹಾಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇದನ್ನು ಹಾಕೊಂಡವಳೆ. ಆ್ಯಕ್ಚುಲಿ ಅದೇನಾಯಿತು ಅಂದರೆ, ನಮ್ಮಮ್ಮ ಹೇಳ್ತಾಯಿತ್ತು, ಇವಳು ರಾತ್ರಿನೇ ಹೇಳ್ತಿದ್ಲಂತೆ ನನಗೆ ಪರ್ಪಲ್ ಕಲರ್ ಡ್ರೆಸ್ ಬೇಕು ಅಂತ. ಆವಾಗ ನಮ್ಮಮ್ಮ ನನಗೆ ಹೇಳ್ತು, ಅವಳು ಪರ್ಪಲ್ ಡ್ರೆಸ್ ಕೇಳ್ತಾವಳೆ ಅಂತ ಹೇಳ್ಬಿಟ್ಟು ರಾತ್ರಿ ನನಗೆ ಹೇಳ್ತಾ. ನಾನು ಇನ್ನೊಂದು ಪರ್ಪಲ್ ಕಲರ್ ಡ್ರೆಸ್ ಐತೆ ಇವಳ್ದು, ಸೆಕೆಂಡ್ ಇಯರ್ ಬರ್ಡೇಲಿ ತೊಗೊಂಡಿದ್ದು, ಅದನ್ನ ನಾನು ಬೆಂಗಳೂರಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಹಂಗಾಗಿ ನಾನೇನು ಅಂದ್ಕೊಂಡು ಇರೋದೊಂದೇ ಪರ್ಪಲ್ ಡ್ರೆಸ್ಸು ಅಲ್ಲ ಐತಲ್ಲ, ಇನ್ನು ಯಾವ್ದಾದ್ರು ಪರ್ಪಲ್ ಇನ್ಯಾವ್ದು ಐತೆ ಅಂತ ಮರ್ತ್ಕೊಂಡು ಸರಿ ಹಾಕೊಳ್ಳಿ ಬಿಡು ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ ನಾನು. ಆಮೇಲೆ ಬೆಳಗ್ಗೆ ಎದ್ದು ನಾನಿನ್ನೂ ಮಲ್ಗೆ ಇದ್ದೆ, ಕಣ್ಬಿಟ್ಟು ನೋಡ್ತೀನಿ. ನಾನು ಮುಂದೆ ಬಂದು ಸ್ನಾನ ಮಾಡಿಸ್ಕೊಂಡು ಈ ಹೊಸ ಡ್ರೆಸ್ ಹಾಕ್ಸ್ಕೊಂಡು ನಮ್ಮ ಅಮ್ಮನ ಹತ್ರ ಜುಟ್ಟು ಹಾಕಿಸ್ಕೊಂಡು ಅವಳೇ ಮುಖಕ್ಕೆ ಎಲ್ಲ ರೆಡಿ ಮಾಡಿಸ್ಕೊಂಡು ರೆಡಿಯಾಗಿದ್ದೀನಿ ಅಮ್ಮ ಅಂತ ಬಂದು ತೋರಿಸ್ತವಳೆ. ನೋಡಿದ್ರೆ ಇಲ್ಲಿ ರೆಡಿಯಾಗವಳೆ. ನೋಡಿ, ಇಲ್ಲಿ ದೇವಸ್ಥಾನಕ್ಕೆ ಹೋಗಿರೋ ಥರ ನಾಮ ಎಲ್ಲ ಇಕ್ಕೊಂಡು ಸುಬ್ಬಿ ಥರ ರೆಡಿ ಆಗಿಬಿಟ್ಟು ನಿಂತ್ಕೊಬಿಟ್ಟವಳೆ. ಆಯ್ ಮಾಡು ಮಗನೆ. ಇವಾಗ ಆವಾಗಲೇ ಮಾಡ್ಬೇಕು ತಾನೆ. ಮತ್ತು ಇವಾಗ ನಾನು ರೆಡಿಯಾಗಿದ್ದೀನಲ್ಲ ಸ್ವಲ್ಪ, ನಾನು ಇವಾಗ ಒಂದು ಸ್ವಲ್ಪ ಟೈಮ್ ಎದ್ದು ಸ್ವಲ್ಪ ಹೊತ್ತು ಕೂತಿದ್ದು ನಿಂತಿದ್ದು, ಆಮೇಲೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಲ್ವ. ಇವಾಗ ಇವಳು ನನ್ನನ್ನು ನೋಡ್ಬಿಟ್ಟು ಇವಾಗ ಇನ್ನೂ ಚೆನ್ನಾಗಿ ರೆಡಿ ಮಾಡಿಕೊಡು ಅಂತವಳು. ಇವಾಗ ಆವಾಗಲೇ ರೆಡಿ ಆಗಿಬಿಟ್ಟು ಸುಬ್ಬಿ ಥರ ರೆಡಿ ಮಾಡ್ಕೊಡ್ಬೇಕಾ ಈಗ ನಿನಗೆ ಎಲ್ಲ ಈ ಥರ ದೇವಸ್ಥಾನಕ್ಕೆ ಹೋಗೋ ಥರ ನಾಮ ಎಲ್ಲ ಇಕ್ಕೊಂಡು ನೀನು. ನಮ್ಮ ಪಾಪು ಮಲಗಿದ್ದಾಳೆ ಸೀರೆಯಲ್ಲಿ. ಇವಳಿಗೋಸ್ಕರ ನಾವು ನಮ್ಮನೆ ಸಿಕ್ಕಾಬಟ್ಟೆ ಹೈಟು, ಹಾಗಾಗಿ ಅಲ್ಲಿಂದ ಸೀರೆ ಕಟ್ಬಿಟ್ಟು, ಒಂದು ಸೀರೆ ಇಲ್ಲಿ ತನಕ ಕಟ್ಬಿಟ್ಟು ಆಮೇಲೆ ಇನ್ನೊಂದು ಸೀರೆ ಜಾಯಿಂಟ್ ಮಾಡಿಸ್ಬಿಟ್ಟು ಇಲ್ಲಿ ಮಲಗಿಸಿದ್ವಿ. ಪಾಪ ನಮ್ಮ ಸಿರಿಗೆ ಹೇಳ್ತಿದ್ನಲ್ಲ ನಾನು, ಹುಷಾರಿಲ್ಲ ಅಂತ. ತೆಗಿ ಮಗನೇ, ಮಲ್ಗವಳೆ. ಹುಷಾರಿಲ್ಲ ಅಂತ ಎಷ್ಟು ಸಣ್ಣಕ್ಕಾಗ್ಬಿಟ್ಟವಳು ನೋಡಿ, ಫುಲ್ ಸಣ್ಣ ಆಗ್ಬಿಟ್ಟವಳೆ. ಫುಲ್ಲು ಕಲರೆಲ್ಲ ಕಡಿಮೆ ಆಗ್ಬಿಟ್ಟವಳೆ. ಪಾಪ ಯಾವ ಬಟ್ಟೆ ಹಾಕ್ಕೊಂಡ್ರು ಒಂಥರ ಕಡ್ಡಿ ಥರ ಕಾಣಿಸ್ತಾವಳೆ. ಇವಾಗ ಕೇಳ್ತಾವಳು ನೋಡಿ, ನಂತರ ರೆಡಿ ಮಾಡಿಕೊಡ್ಬೇಕಂತೆ. ಪಾಪ ಯಾಕೋ ಗೊತ್ತಿಲ್ಲ, ನೆನ್ನೆ ಏನು ತಿಂದ್ಲೋ ಏನು ತಿಂದು ಇಲ್ಲ. ಫುಲ್ ಗಂಟ್ಲೆಲ್ಲ ಕಟ್ಕೊಬಿಟ್ಟೈತೆ. ಫುಲ್ಲು ವಾಯ್ಸ್ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ ಅಲ್ವ ಮಗನೆ? ಏನು ತಿಂದೆ? ಮತ್ತೇನಕ್ಕೆ ಗಂಟ್ಲು ಕಟ್ಕೊಬಿಟ್ಟೈತೆ? ಚಾಕ್ಲೇಟು. ಮತ್ತೆ ಚಕ್ಲಿ. ಹೇಳಿದ್ನಲ್ಲ, ಇವಾಗ ಚಕ್ಲಿ ಎಲ್ಲ ಮಾಡ್ತಿದ್ವಲ್ಲ ಇವಾಗ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು, ಅದನ್ನೇ ತಿನ್ಬಿಟ್ಟು ಫುಲ್ಲು ಗಂಟ್ಲೆಲ್ಲ ಕಟ್ಕೊಬಿಟ್ಟೈತೆ. ಜಾಸ್ತಿ ಏನು ತಿಂದಿರದೆ ಸ್ವಲ್ಪ. ಆದರೂ ಯಾಕೋ ಗೊತ್ತಿಲ್ಲ, ಇವಾಗ ಅವಳಿಗೆ ಜಾಸ್ತಿ ಏನಾದರೂ ಲೈಟಾಗಿ ಏನಾದ್ರು ತಿಂದರೂ ಗಂಟ್ಲು ಕಟ್ಕೊಬಿಡುತ್ತೆ. ಏನಾದರೂ ಲೈಟಾಗಿ ಐಸ್ ಕ್ರೀಮ್ ತಿಂದರೂ ಕೋಲ್ಡ್ ಆಗಿಬಿಡುತ್ತೆ. ಹಿಂಗೆ ಏನೋ ಒಂದು ಚೂರು ತಿಂದ್ರೂ ಜಾಸ್ತಿ ಆಗ್ಬಿಡ್ತೈತೆ ಇವಳಿಗೆ. ಫಸ್ಟೆಲ್ಲ ಎಷ್ಟು ತಿಂದರೂ ಏನೂ ಆಯ್ತಿರ್ಲಿಲ್ಲ. ಇವಾಗ ಏನೋ ಜಾಸ್ತಿ ಏನು ಮೇಂಟೈನ್ ಮಾಡೋದಕ್ಕೆ ಆಗ್ತಿಲ್ಲ. ಒಂದು ಚೂರು ತಿಂದ್ರೂ ಜಾಸ್ತಿ ಎಫೆಕ್ಟ್ ಆಯ್ತೈತೆ ಇವಾಗ. ನೋಡೋಣ. ನಮ್ಮ ಮುದ್ದು ಮರಿನ ಮಲಗಿಸಿದ್ದೀವಿ ಇಲ್ಲಿ. ಇವಳು ಹೋಗಿ ಬಂದು 1000 ಸರಿ ತಳ್ಳನ ಹೋಗೋಣ ಹಂಗೆ ಮಾಡ್ತಾಳೆ ನಮ್ಮ ಮುದ್ದುನ. ಯಾರು? ಚಿನ್ನು. ಮುದ್ದು ನಮ್ಮ ಮನೇಲಿ ಇವಳು ಮುದ್ದು ಅಂತೆ, ಅವಳು ಚಿನ್ನು ಅಂತೆ. ನಾವು ಚಿಕ್ಕ ಪಾಪುನ ಮುದ್ದು ಅಂತಲೇ ಕರಿತೀವಿ. ಪ್ರತಿ ಸರಿ ಅಲಾರಾಮ್ ಕೊಟ್ಟಂಗೆ ಇವಳು ಮುದ್ದು ಅಲ್ಲ ಚಿನ್ನು ಅಂತ ಬಂದು ಹೇಳ್ತಾನೆ ಇರ್ತಾಳೆ ಅಲ್ವ ಮಗನೆ? ನಮ್ಮ ಮುದ್ದು ಮರಿ ಮಲಗೈತೆ. ನಮ್ಮ ಬಂಗಾರ ಮಲಗೈತೆ. ಚಿನ್ನುನಾ? ಓ, ಮರ್ತ್ಕೊಬಿಟ್ಟೆ ಮಗನೆ. ಸರಿ. ನಮ್ಮ ಚಿನ್ನು ಮರಿ ಮಲಗೈತೆ ಸೀರೆಯಲ್ಲಿ. ಇನ್ನೇನು ಎದ್ದಳತ್ತೆ. ಇಲ್ಲಿ ಮುದ್ದು ಮರಿ ನಿಂತ್ಕೊಂಡು ಆಟಾಡಿಸ್ತೈತೆ. ಫ್ರೆಂಡ್ಸ್, ಹಾಗೆ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ,
ಇವಾಗ ನಾನು ಪ್ರತಿಯೊಂದು ವೀಡಿಯೋಸು ಲಾಗ್ಸು ಅಪ್ಲೋಡ್ ಮಾಡ್ತೀನಲ್ವಾ, ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಈ ಪ್ರೆಗ್ನೆನ್ಸಿಗೆ ಅಥವಾ ಈ ಮಗುಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದು ಅಥವಾ ನಾನೇನಾದರೂ ತಿಳ್ಕೊಂಡಿರೋ ಅಂಥದ್ದನ್ನ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಟ್ರೈ ಮಾಡ್ತೀನಿ, ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ. ಹಾಗೆ ಫ್ರೆಂಡ್ಸ್, ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಹಾಗೆ ನನ್ನ ವ್ಲಾಗ್ಸ್ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಮಾತ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಬನ್ನಿ. ಫ್ರೆಂಡ್ಸ್, ಈ ಮಾರ್ಲಮಿ ಪಕ್ಷನ ಒಬ್ರೊಬ್ರು ಮನೇಲಿ ಒಂದೊಂದು ರೀತಿ ಮಾಡ್ತಾರೆ. ನಾನು ಆವಾಗಲೇ ಹೇಳಿದ್ನಲ್ಲ, ದೇವ್ರು ತಗೊಂಡು ಬಂದು ಪೂಜೆ ಮಾಡ್ತೀವಿ ಅಂತ. ಇದೇ ಅದು ದೇವರು. ನಮ್ಮನೆ ದೇವ್ರು ಬಂದು ಕಾಲಭೈರವೇಶ್ವರ ಲಕ್ಷ್ಮೀ ದೇವಿ ಆಗಿರೋದ್ರಿಂದ ನಾವು ಈ ದೇವ್ರನ್ನ ತಗೊಂಡು ಬಂದು ಪೂಜೆ ಮಾಡ್ತೀವಿ. ಹಾಗೆ ಈ ದೇವ್ರನ್ನ ನಾವು ವಾಪಸ್ಸು ಇನ್ನೊಬ್ಬರು ಮನೇಲಿ ಇರುತ್ತೆ, ಅದು ವರ್ಷ ಪೂರ್ತಿ ಅವ್ರ ಮನೆಯಲ್ಲೇ ಇರುತ್ತೆ. ಈ ರೀತಿ ಹಬ್ಬ ಬಂದಾಗ ಮಾತ್ರ ನಾವು ನಮ್ಮ ಮನೆಗೆ ತೊಗೊಂಡು ಬಂದು ಪೂಜೆ ಮಾಡ್ತೀವಿ. ಹಾಗೆ ಈ ದೇವ್ರನ್ನ ನಾವು ಅವ್ರ ಮನೆಗೆ ವಾಪಸ್ ಕೊಡುವಾಗ, ಅಂದರೆ ನಮ್ಮ ಫ್ಯಾಮಿಲಿಯವರೆಲ್ಲರೂ ಇದೇ ರೀತಿ ಮನೆಗೆ ತೊಗೊಂಡೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ವಾಪಸ್ ಕೊಡೋ ಅಂಥದ್ದು. ವಾಪಸ್ ಕೊಡುವಾಗ ನಾವೇನಾದರೂ ಭತ್ತನ ಬೆಳೆದಿದ್ರೆ ಅದನ್ನ ಕೊಡುವಾಗ ಜೊತೆಗೆ ಭತ್ತನ ಸೇರಿಸಿ ಕೊಡ್ತೀವಿ. ಅಕಸ್ಮಾತ್ ನಮ್ಮ ಮನೇಲಿ ಏನಾದರೂ ಭತ್ತ ಇಲ್ಲ ಅಂದರೆ ದುಡ್ಡನ್ನ ಕೊಟ್ಬಿಟ್ಟು ಅದನ್ನ ವಾಪಸ್ಸು ಅವ್ರ ಮನೆಗೆ ಕೊಡ್ತೀವಿ. ನಮ್ಮನೆ ಏನು ಭತ್ತ ಬೆಳೆಯಲ್ಲ ಅಲ್ವಾ, ಸೊ ಹಾಗಾಗಿ ನಾವು ದುಡ್ಡನ್ನ ಸೇರಿಸಿ ಕೊಟ್ಬಿಟ್ವಿ. 12 ಗಂಟೆ ತನಕ ರಾಹುಕಾಲ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ತನಕ ಪೂಜೆ ಮಾಡಿರಲಿಲ್ಲ. 12 ಗಂಟೆ ಆದಮೇಲೆ ನಾವು ಇದನ್ನು ತೊಗೊಂಡು ಬಂದು ಪೂಜೆ ಮಾಡಿದ್ವಿ. ಫ್ರೆಂಡ್ಸ್, ಮಕ್ಕಳು ಇರೋ ಮನೆ ಸ್ವರ್ಗ ಅಂತ ಹೇಳ್ತಾರೆ ಅಲ್ವಾ, ಅದೆಷ್ಟು ನಿಜ ಅಲ್ವಾ. ಯಾಕೆ ಅಂದರೆ ಒಂದೊಂದು ಟೈಮಲ್ಲಿ ನಮಗೆ ಎಷ್ಟು ಸಿಟ್ಟು, ಕೋಪ, ಬೇಜಾರಿದ್ರೂ ಕೂಡ ಮಕ್ಕಳನ್ನ ನೋಡಿಬಿಟ್ರೆ ಸಾಕು, ಅದೆಲ್ಲ ಕಮ್ಮಿ ಆಗಿಬಿಡುತ್ತೆ. ನೋಡಿ ನಮ್ಮ ಸಿರಿ ಎಷ್ಟು ಚೆನ್ನಾಗಿ ಆಟಾಡಿಸ್ತಿದ್ದಾಳೆ ಪಾಪುನ. ಹಂಗಂತ ಹೇಳ್ಬಿಟ್ಟು ಎಲ್ಲ ಟೈಮಲ್ಲೂ ಹಿಂಗೆ ಇರುತ್ತೆ ಅಂತ ಅಲ್ಲ, ಒಂದೊಂದು ಸರಿ ಅವು ನಮಗೆ ಸಿಟ್ಟು ಬರೆಸ್ತವೆ, ಕೋಪ ಬರೆಸ್ತವೆ. ಆದರೂ ಏನೋ ಒಂಥರ ಮಕ್ಕಳು ಮನೇಲಿ ಇದ್ಬಿಟ್ರೆ ಚಂದ, ಖುಷಿ. ಚಿನ್ನೂನ ಮುದ್ದಿನ ಮೇಲೆ ತೊಡಬೇಕು, ಕುಡಿಸ್ಬಿಟ್ಟು ಕೊಡ್ತಿರ್ಬೇಕು. ತೆಗೆನ ಇರು ಮಗನೆ, ಇವಾಗೆಲ್ಲ ಎದಳ್ಳಿ ಅವಳು, ಎದ್ಮೇಲೆ ತೆಗೆಯನ. ಮಗನೆ, ನೀನು ನನ್ನ ಜೊತೆ ಊಟ ಮಾಡ್ತೀಯೋ ಅಲ್ಲಿ ಹಿಂದ್ಗಡೆ ಅಜ್ಜಿ ಅವ್ರ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ತೀಯೋ? ನಾನು ಬರಲ್ಲ, ಅಜ್ಜಿ ಇಲ್ಲಿಗೆ ನನಗೆ. ನೀನು ಹೋಗ್ಬಿಟ್ಟು ಅಲ್ಲಿ ಮಾಡ್ತೀಯೋ ನನ್ನ ಜೊತೆ ಊಟ ಮಾಡ್ತೀಯೋ? ಇಲ್ಲೇ ಮಾಡ್ತೀಯಾ? ಓಕೆ. ಬಿಸಿನೇ ಮಾಡಿಕೊಡೋದು, ಇನ್ನೇನು. ಇದೇ ಫ್ರೆಂಡ್ಸ್ ಇವತ್ತಿನ ನಮ್ಮನೆ ಹಬ್ಬದ ಊಟ. ಏನು ತಿನ್ನಿಸ್ಲಿ ಮಗನೆ? ಹಪ್ಳ? ಅದು ಬೇಡ, ಬೇರೆ ಏನಾರು ಇಲ್ಲ, ಪಲ್ಯ. ಹಪ್ಳ ಆಮೇಲೆ ತಿನ್ನುವೆ, ಮೊದಲೇ ಗಂಟ್ಲು ಕಟ್ಕೊಂಡೈತೆ. ಪಲ್ಯ ತಿನ್ನಿಸ್ಲಾ? ಮತ್ತೆ ಇನ್ನೇನು ತಿಂತೀಯಾ? ವಡೆ ಪಾಯಸ? ಸರಿ. ಚೆನ್ನಾಯ್ತಾ? ಜಾಣ, ತಿನ್ಕೊಬಿಡು. ಹಾಗೆ ಪಾಪುನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅವರು ಬಂದಿದ್ರು. ಫ್ರೆಂಡ್ಸ್, ದರಾ ಬೇಂದ್ರೆ ಅವ್ರದ್ದು ಒಂದು ಲೈನ್ ಇದೆ. ಅದೇನಂದರೆ, ನಮ್ಮ ಹಣೆಯಲ್ಲಿ ಮತ್ತು ಋಣದಲ್ಲಿ ಬರ್ದಿರೋ ಅಂಥದ್ದು ಯಾವತ್ತೂ ನಮ್ಮ ಕೈ ತಪ್ಪಿ ಹೋಗಲ್ವಂತೆ. ಹಾಗೆ ಅದನ್ನ ಮೀರಿ ಯಾವ ದೇವ್ರ ವರ ಕೊಟ್ಟರು ಕೂಡ ಅದು ನಮ್ಮ ಕೈ ಸೇರಲ್ವಂತೆ. ಅದೆಷ್ಟು ನಿಜ ಅಲ್ವಾ? ನಮ್ಮ ಹಣೆಯಲ್ಲಿ ಏನು ಬರ್ದಿರುತ್ತೆ ಅದೇ ಆಗೋದು. ಪ್ರತಿಯೊಂದು ಒಂದು ಚಿಕ್ಕ ಇನ್ಸಿಡೆಂಟು ಕೂಡ ಆಲ್ರೆಡಿ ಬರೆದ್ಬಿಟ್ಟಿರ್ತಾನೆ ದೇವರು, ನಮ್ಮ ಲೈಫಲ್ಲಿ ಏನಾಗಬೇಕು ಅದೇ ಆಗಬೇಕು ಅಂತ. ಇವತ್ತು ಕೂಡ ಸೇಮ್ ನಮ್ಮ ಮನೇಲಿ ಹಿಂಗೆ ಆಯಿತು. ಯಾಕೆ ಹೇಳ್ತಿದ್ದೀನಿ ಈ ಥರ ಅಂದರೆ, ಇವತ್ತು ಹಬ್ಬ ಇದೆ ಅಂತ ಹೇಳ್ದೆ ಅಲ್ವಾ ನಾನು. ನೆನ್ನೆ ಎಲ್ಲ ನಮ್ಮಮ್ಮ ಫುಲ್ ಬ್ಯುಸಿ ಆಗಿಬಿಟ್ಟಿತ್ತು, ಕೆಲಸ ಎಲ್ಲ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಪಾಪುಗೆ ಬಟ್ಟೆ ತರೋಕ್ಕಾಗಲಿಲ್ಲ. ನಾನು ಪರವಾಗಿಲ್ಲ ಬಿಡು, ಇನ್ನೇನು ಮಾಡೋಕ್ಕಾಗದೆ ಅಂದ್ಬಿಟ್ಟು ಸುಮ್ಮನಿದ್ದೆ. ಆಮೇಲೆ ಬೆಳಗ್ಗೆಯಿಂದ ಯಾಕೋ ಒಂಥರ ಫೀಲ್ ಆಯ್ತಿತ್ತು, ಅಯ್ಯೋ ಹೊಸ ಬಟ್ಟೆ ಹಾಕಲಿಲ್ಲ ಅಂತ. ನನಗೆ ಹೆಂಗೆ ಅಂದರೆ, ನಾನು ಯಾವ ಥರ ಅಂದರೆ, ಒಂದು ಚಿಕ್ಕ ಹಬ್ಬ ಬಂದರೂ ಕೂಡ ಹೊಸ ಬಟ್ಟೆ ಹಾಕೋಬೇಕು. ಅದು ಎಷ್ಟು ಕಾಸ್ಟ್ಲಿದಾದರೂ ಆಗಲಿ ಕಡಿಮೆದಾದರೂ ಆಗಲಿ ಒಟ್ನಲ್ಲಿ ಹೊಸ
ಬಟ್ಟೆ ಹಾಕೋಬೇಕು. ಫಸ್ಟು ನಾನು ಹಂಗೆ ಮಾಡ್ಕೋತಾ ಇದ್ದೆ, ನಾನು ಹಾಕ್ಕೊಳ್ಳೇಬೇಕು ಅಂತ ಇದ್ದೆ. ಇವಾಗ ಮಕ್ಕಳೆಲ್ಲ ಬಂದಮೇಲೆ ನಾನು ಹಳೇದಾದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಮಕ್ಳಿಗೆ ಹಾಕಬೇಕು ಅನ್ನೋದು ನನ್ನ ಮೈಂಡ್ ಸೆಟ್ಟು. ಹೊಸ ಬಟ್ಟೆ ಹಾಕಲೇಬೇಕು ಅನ್ನೋ ಥರ ನನ್ನ ಮೈಂಡ್ ಸೆಟ್ ಇದ್ದಿದ್ದು. ಬೆಳಗ್ಗೆ ಎದ್ದ ಮೇಲೆ ಫೀಲ್ ಆಯ್ತಾಯಿತ್ತು, ಅಯ್ಯೋ ಹೋಗಿ ಒಂದು ತೊಗೊಂಡು ಬಂದುಬಿಟ್ಟಿದ್ರೆ ಆಗ್ತಿತ್ತಲ್ವಾ, ಹೊಸ ಬಟ್ಟೆ ಹಾಕ್ಲಿಲ್ವಲ್ಲ ಅಂತ ಫೀಲ್ ಮಾಡ್ಕೊತಾನೆ ಇದ್ದೆ. ಆಮೇಲೆ ಇವಾಗ ಒಂದು 4 days ಬ್ಯಾಕ್ ಅಷ್ಟೇ ಅನಿಸುತ್ತೆ, ನನ್ನ ಪಾಪುಗೆ ಅಂತ ಹೇಳ್ಬಿಟ್ಟು ಬಟ್ಟೆ ಬುಕ್ ಮಾಡಿದ್ದೆ. ಅದು ಡೆಲಿವರಿ ಡೇಟ್ ಇದ್ದಿದ್ದು ನನಗೆ 20ಗೆ. ಇನ್ನೂ ಒಂದು 5 to 6 days ಗ್ಯಾಪ್ ಬಾಕಿ ಇತ್ತು ನನಗೆ ಅದು ಬರೋದಕ್ಕೆ. ನೋಡಿದ್ರೆ ಬೆಳಗ್ಗೆ ಮೊಬೈಲ್ ಓಪನ್ ಮಾಡಿ ನೋಡ್ತೀನಿ, ಅದು ಇವತ್ತೇ ಬರ್ತಿದೆ ಅಂತ ಮೆಸೇಜ್ ಬಂತು. ನನಗೆ ನೋಡಿ ಫುಲ್ ಖುಷಿ ಆಗೋಯ್ತು. ಯಪ್ಪ, ಇನ್ನು 20ಗೆ ಇರೋದು ಅದು ಡೆಲಿವರಿ ಡೇಟ್ ಬಂದು, ನೋಡಿದ್ರೆ ಇವತ್ತೇ ಬರ್ತಿದೆಯಲ್ಲ, 5 to 6 days ಮುಂಚೆನೇ ಬರ್ತಿದೆಯಲ್ಲ, ಹೆಂಗೋ ಸದ್ಯ ಸರಿ ಹೋಯ್ತು, ನಮ್ಮ ಪಾಪಗೆ ಹಾಕ್ಬಿಡ್ಬೋದು ಇವತ್ತು ಅಂದ್ಬಿಟ್ಟು ಒಂಥರ ಖುಷಿ ಆಯಿತು. ಅದಕ್ಕೆ ಹೇಳೋದು, ಯಾವಾಗ ಯಾವ್ದು ನಮಗೆ ಸಿಗಬೇಕು, ಯಾವ್ದು ಸಿಗಬಾರ್ದು, ನಾವೆಲ್ಲಿಗೆ ಹೋಗ್ಬೇಕು, ಏನು ತಿನ್ಬೇಕು ಎಲ್ಲ ನಮ್ಮ ಮನೇಲಿ ಬರೆದ್ಬಿಟ್ಟಿರ್ತಾನೆ ಅಂತ ಹೇಳ್ತಾರಲ್ಲ, ಇದಕ್ಕೆ ಮತ್ತು ಆ ರೀತಿ ಫಿಕ್ಸ್ ಆಗಿಬಿಟ್ಟಿರುತ್ತೆ ಫಸ್ಟೇ ನಮ್ಮ ಲೈಫಲ್ಲಿ ಏನಾಗಬೇಕು ಅನ್ನೋವಂಥದ್ದು. ಮತ್ತು ಇನ್ನೊಂದೇನೆಂದರೆ, ನೀವು ಆಲ್ಮೋಸ್ಟ್ ಈ ಜಾಂಡೀಸ್ ಬಗ್ಗೆ ಕೇಳಿರ್ತೀರ ಅಲ್ವಾ. ಈ ಜಾಂಡೀಸ್ ಅನ್ನೋದು ಈ ಮಕ್ಕಳಿಗೆ ಆಗೋ ಅಂಥದ್ದನ್ನ ಕೇಳಿರ್ತೀರ. ಇದ್ರ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಇದ್ದೀನಿ. ನಮ್ಮ ಪಾಪುಗೂ ಕೂಡ ಜಾಂಡೀಸ್ ಆಗಿತ್ತು. ಈ ಜಾಂಡೀಸು ಆಲ್ಮೋಸ್ಟು ಈಗ ಹುಟ್ಟಿದ ಮಕ್ಕಳಲ್ಲಿ 10 ಮಕ್ಕಳಲ್ಲಿ ಆಲ್ಮೋಸ್ಟ್ ಒಂದು 6ರಿಂದ 7 ಮಕ್ಕಳಿಗೆ ಜಾಂಡೀಸ್ ಆಗೇ ಆಗುತ್ತಂತೆ. ಇದು ಯಾಕೆ ಜಾಂಡೀಸ್ ಆಗೋದು ಅಂದರೆ, ಈ ಮಕ್ಕಳುಗಳು ಆಲ್ಮೋಸ್ಟು ಹೊಟ್ಟೆ ಒಳಗಿರ್ತಾವಲ್ವ, ಬಂದ ಮೇಲೆ ಅದ್ರದ್ದು ಲಿವರು ಮೆಚ್ಯೂರ್ ಆಗಿರೋದಿಲ್ವಂತೆ. ಸೊ ಹಾಗಾಗಿ ಆವಾಗ ಜಾಂಡೀಸ್ ಆಗೋದಂತೆ. ಇದು ಯಾವಾಗ ಡೇಂಜರಸ್ ಅಂತ ನಾವು ತಿಳ್ಕೊಬೇಕು ಅನ್ನೋದಾದರೆ, ಹುಟ್ಟಿದ 24 ಗಂಟೆ ಒಳಗಡೆ ಏನಾದರೂ ಮಕ್ಕಳದು ಕಣ್ಣು ಮತ್ತು ಬಾಡಿ ಎಲ್ಲ ಯೆಲ್ಲೋಯಿಶ್ ಆಯಿತು ಅಂದರೆ ಆವಾಗ ಡೇಂಜರಸ್ ಅಂತೆ. ಅದಾದಮೇಲೆ ಒಂದು 15 days 20 days ಆದ್ರೂ ಕಡಿಮೆ ಆಗಿಲ್ಲ ಅಂದರೆ ಅದು ಮಾತ್ರ ಡೇಂಜರಸ್ ಅಂತೆ. ಅದು ಬಿಟ್ಟರೆ ಇನ್ನು ನಾರ್ಮಲಾಗಿ ಒಂದು 2 days ಆದಮೇಲೆ 3 days ಆದಮೇಲೆ ಎಲ್ಲ ಯೆಲ್ಲೋಯಿಶ್ ಆದರೆ ಅದೇನು ಅಷ್ಟೊಂದು ಡೇಂಜರ್ ಅಲ್ವಂತೆ, ಕಾಮನ್ ಅಂತೆ ಇದು ಆಲ್ಮೋಸ್ಟು. ಸೊ ಹಾಗಾಗಿ ಏನಾದರೂ ಒಂದು 15 ದಿನ 20 ದಿನ ಆದರೂ ಹೋಗೇ ಇಲ್ಲ ಅನ್ನೋ ಥರ ಇದ್ದರೆ ಮಾತ್ರ ಅದು ಡೇಂಜರಸ್ ಅಂತೆ. ಆವಾಗ ಹೋಗಿ ಹಾಸ್ಪಿಟಲಲ್ಲಿ ತೋರಿಸ್ಕೋಬೇಕಾಗುತ್ತೆ. ನಮ್ಮ ಪಾಪುಗೂ ಕೂಡ ಆಗಿತ್ತು. ಒಂದು 4 days ಆದಾಗ ನಾವು ಕರ್ಕೊಂಡೋಗಿದ್ವಿ. ಕರ್ಕೊಂಡು ಹೋಗಿಲ್ಲ ಅಂದಿದ್ರು ನಡೀತಾ ಇತ್ತು, ಬಟ್ ನಮಗೆ ಏನೇ ಆದರೂ ಭಯ ಇರುತ್ತಲ್ವ, ಸೊ ಹಾಗಾಗಿ ನಾವು ಕರ್ಕೊಂಡೋಗಿದ್ವಿ. ಆದಮೇಲೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ, ಅದಾದಮೇಲೆ ಇನ್ನು ಫೋಟೋಥೆರಪಿ ಮಿಷಿನ್ ಬರುತ್ತಲ್ಲ, ಅದರಲ್ಲಿ ಒಂದಿನ ಎಲ್ಲ ಮಲಗಿಸಿದ್ವಿ. ಮತ್ತು ಇದು ಕಡಿಮೆ ಆಗಬೇಕು ಅಂದರೆ ಏನು ಮಾಡಬೇಕು, ಒಂದೇ ಒಂದು ಇದಕ್ಕೆ ಇರೋದು ಅಂದರೆ ಚೆನ್ನಾಗಿ ಬ್ರೆಸ್ಟ್ ಫೀಡ್ ಮಾಡಬೇಕು. ಅದೇ ಹೇಳಿದ್ದು, ಬ್ರೆಸ್ಟ್ ಫೀಡಲ್ಲಿ ಇರೋಷ್ಟು ಒಂದು ಒಳ್ಳೆ ಶಕ್ತಿ ಇನ್ಯಾವುದ್ರಲ್ಲೂ ಇಲ್ವಂತೆ ಈ ಜಾಂಡೀಸ್ ಕಡಿಮೆ ಆಗೋದಕ್ಕೆ. ಈ ಜಾಂಡೀಸ್ ಕಡಿಮೆ ಆಗಬೇಕು ಅಂದರೆ ಚೆನ್ನಾಗಿ ಬ್ರೆಸ್ಟ್ ಫೀಡ್. ಅದಕ್ಕೆ ಅಲ್ಲಿ ಪಾಪು ಆದಮೇಲೆ ಹಾಸ್ಪಿಟಲಲ್ಲಿ ಹೇಳ್ತಿರ್ತಾರೆ ಡಾಕ್ಟರ್ಸು, ನರ್ಸ್ಗಳೆಲ್ಲ ಬಂದು ಚೆನ್ನಾಗಿ ಬ್ರೆಸ್ಟ್ ಫೀಡ್ ಮಾಡಿಸಿ ಅಂತ. ಸೊ ಇದಕ್ಕೆ ಮೇಯ್ನ್ ಒಂದು ಸರಿ ಹೋಗಬೇಕು ಅಂದರೆ ಬ್ರೆಸ್ಟ್ ಫೀಡ್ ಒಂದೇ ದಾರಿ ಅಂತೆ. ಹಾಗೆ ಇನ್ನೂ ಸುಮಾರು ಜನ ಹೇಳ್ತಾರೆ, ಇದು ಜಾಂಡೀಸ್ ಆದಾಗ ಸೂರ್ಯನ ಹತ್ರ ಸೂರ್ಯನ ಬೆಳಕು ಬರುತ್ತಲ್ಲ ಬೆಳಗ್ಗೆ ಮತ್ತು ಸಂಜೆ ಟೈಮು, ಅದಕ್ಕೆ ಹಿಡಿಬೇಕು ಮಕ್ಕಳನ್ನ, ಆವಾಗ ಇದೆಲ್ಲ ಕಡಿಮೆ ಆಗುತ್ತೆ ಅಂತ. ಇಲ್ಲ, ಅದಕ್ಕೆ ಆ ಥರ ಹಿಡಿಯೋದ್ರಿಂದ ಯಾವುದೇ ರೀತಿ ಇದೆಲ್ಲ ಜಾಂಡೀಸ್ ಎಲ್ಲ ಕಡಿಮೆ ಆಗಲ್ವಂತೆ. ಅದೊಂದು ಮಿತ್ತು, ಜಸ್ಟು ಆವಾಗಿಂದ ಹೇಳ್ಕೊಂಡು ಬಂದಿರ್ತಿರಲ್ಲ, ಅದೊಂದು ಮಿತ್ ಅಷ್ಟೇ. ಅದರಿಂದ ಯಾವುದೇ ರೀತಿ ಜಾಂಡೀಸ್ ಕಡಿಮೆ ಆಗಲ್ಲ. ಕಡಿಮೆ ಆಗಬೇಕು ಅಂದರೆ ಜಸ್ಟ್ ಇರೋದು ಒಂದೇ ದಾರಿ ಅಂದರೆ ಚೆನ್ನಾಗಿ ಬ್ರೆಸ್ಟ್ ಫೀಡ್ ಮಾಡಿಸುವಂಥದ್ದು. ಸೊ ಈ ಸೂರ್ಯನ ಬೆಳಕಿಗೆ ಹಿಡಿಯೋದ್ರಿಂದ ಜಸ್ಟ್ ವಿಟಮಿನ್ ಡಿ ಸಿಗುತ್ತೆ, ಅದರಿಂದ ಎಲ್ಲ ಜಾಂಡೀಸ್ ಹೋಗಲ್ಲ. ಈ ಜಾಂಡೀಸ್ ಎಲ್ಲ ಬಂತು ಅಂದರೆ 3 days ಹುಟ್ಟಿದ 3 days 4 days ಆದಮೇಲೆ ಬಂತು ಅಂದರೆ ಚೆನ್ನಾಗಿ ಬ್ರೆಸ್ಟ್ ಫೀಡ್ ಮಾಡಿದ್ರೆ ಡೇ ಬೈ ಡೇ ಅದೇ ಕಡಿಮೆ ಆಗುತ್ತಂತೆ. ಅಷ್ಟೊಂದು ಭಯ ಬೀಳೋ ಅಗತ್ಯ ಇಲ್ವಂತೆ. ಜಸ್ಟ್ ಒಂದು 15 to 20 days ತನಕನೂ ಹಾಗೆ ಇದ್ದರೆ ಮಾತ್ರ ಆವಾಗ ನಾವು ಹಾಸ್ಪಿಟಲ್ ಕನ್ಸಲ್ಟೇಷನ್ ಮಾಡಿದ್ರೆ ಬೆಟರ್. ಓಕೆನಾ? ಓಕೆ ಫ್ರೆಂಡ್ಸ್, ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.